ಇತ್ತೀಚೆಗೆ ನಾನು ನೋಡಿದಂತಹ ಹಾಗೂ ಮನಸ್ಸಿಗೆ ತುಂಬ ಹಿಡಿಸಿದಂತಹ ಸಿನಿಮಾ ತಮಿಳಿನ ಮೇಘನ್. ಕನ್ನಡದಲ್ಲಿ ಕೂಡ ಅವೈಲಬಲ್ ಇದೆ. ಲೀಡ್ ರೋಲಲ್ಲಿ ಕಾರ್ತಿಕ್ ಮತ್ತು ಸುಂದರ್ ಸ್ವಾಮಿ ಅವರು ಅಭಿನಯಿಸಿದ್ದಾರೆ. ಒಂದೊಳ್ಳೆ ಕಥಾಹಂದರ ಇರುವ ಈ ಚಿತ್ರಕಥೆಯನ್ನು ಪ್ರೇಮ್ ಕುಮಾರ್ ಅವರು ನಿರ್ದೇಶಿಸಿದ್ದಾರೆ. ಇನ್ನು ಸಿನಿಮಾ ಹೇಗಿದೆ ನೋಡೋಣ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಇನ್ನು ಕತೆಗೆ ಬರೋದಾದರೆ, ಕಥೆಯ ನಾಯಕ ಅರುಳ್ ಮತ್ತು ಅವನ ಫ್ಯಾಮಿಲಿ ಕಾರಣಾಂತರಗಳಿಂದಾಗಿ ತಮ್ಮ ಸ್ವಂತ ಊರನ್ನು ಬಿಟ್ಟು ಸಿಟಿಗೆ ಬಂದು ಸೆಟಲ್ ಆಗ್ತಾರೆ. ಸುಮಾರು 22 ವರ್ಷಗಳ ನಂತರ ಅರುಳ್ ತನ್ನ ಕಸಿನ್ ಸಿಸ್ಟರ್ ಮದುವೆಗೆ ಅಂತ ಮತ್ತೆ ತನ್ನ ಸ್ವಂತ ಊರಿಗೆ ಬರ್ತಾನೆ. ಅಲ್ಲಿ ಅವನಿಗೆ ಹಳೆಯ ನೆನಪುಗಳು, ಅಲ್ಲಿ ಓಡಾಡಿದ ಕ್ಷಣಗಳು ಇವೆಲ್ಲವನ್ನೂ ಮೆಲುಕು ಹಾಕುತ್ತಾ ಮದುವೆ ಮನೆ ಕಡೆ ಬರ್ತಾನೆ. ಮದುವೆ ಮನೆ ಅಂದಮೇಲೆ ಇನ್ನೇನಿರುತ್ತೆ, ಮದುವೆ ನೋಡಿದ್ವಾ, ವಿಶ್ ಮಾಡಿದ್ವಾ, ಊಟ ಮಾಡ್ಕೊಂಡ್ವಾ, ವಾಪಸ್ ಹೋದ್ವಾ, ಇಷ್ಟೇ ಅಲ್ವಾ. ಅದನ್ನೇ ಅರುಳ್ ಕೂಡ ಮಾಡೋಕ್ಕೆ ಹೊರಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕಾರ್ತಿಕ್ ಎಂಟ್ರಿ ಆಗುತ್ತೆ. ಅಲ್ಲಿಂದ ಎಲ್ಲ ಚೇಂಜ್. ಕಾರ್ತಿಕ್ ಅರುಳನ್ನ ಹೋಗೋದಕ್ಕೆ ಬಿಡೋದಿಲ್ಲ. ಅವನು ಹಿಂದೆ ಮುಂದೆ ಸುತ್ತಾಡ್ತಾನೆ ಇರ್ತಾನೆ. ಅರುಳಿಗೆ ಕಾರ್ತಿಕ್ ಯಾರನ್ನೋದೇ ಗೊತ್ತಾಗೋದಿಲ್ಲ ಕ್ಲೈಮ್ಯಾಕ್ಸ್ವರೆಗೂ. ಕಾರ್ತಿಕಿಗೆ ಮಾತ್ರ ಅರುಳ್ ಯಾರನ್ನೋದು ಗೊತ್ತಿರುತ್ತೆ. ಇನ್ನು ಈ ಸಿನಿಮಾದಲ್ಲಿ ಒಂದು ಎಮೋಷ್ನಲ್ ಸೀನ್ ಇದೆ. ಅರುಳ್ ತನ್ನ ತಂಗಿ ಕಾಲಿಗೆ ಗೆಜ್ಜೆ ಹಾಕೋದು, ಅದು ಮಾತ್ರ ವೆರಿ ಎಮೋಷ್ನಲ್ ಸೀನ್. ಹೀಗೆ ಆಗುತ್ತೆ. ಎಲ್ಲ ಸಂಬಂಧಿಕರನ್ನು ಮೀಟ್ ಮಾಡ್ತಾನೆ ಅರುಳ್. ಎಲ್ಲರನ್ನೂ ಮಾತಾಡಿಸ್ತಾರೆ, ಎಲ್ಲರೂ ಖುಷಿ ಪಡ್ತಾರೆ. ಇನ್ನೇನು ಮದುವೆ ಮುಗಿಸ್ಕೊಂಡು ಹೊರಡಬೇಕು. ಅಷ್ಟರಲ್ಲಿ ಕಾರ್ತಿಕ್ ಅರುಳ್ ಹೋಗೋ ಬಸ್ನ ಮಿಸ್ ಮಾಡಿಸ್ಬಿಡ್ತಾನೆ. ಇನ್ನೇನು ಅನಿವಾರ್ಯ, ಅರುಳ್ನ ಕಾರ್ತಿಕ್ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೇಲಿ ಇಬ್ಬರು ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ, ಹಳೆ ನೆನಪುಗಳನ್ನ ಮಾಡ್ಕೊಳ್ತಾ, ಊರೆಲ್ಲ ತಿರುಗಾಡ್ತಾ, ರಾತ್ರಿ ಎಲ್ಲ ಎಂಜಾಯ್ ಮಾಡ್ತಾರೆ. ಅರುಳಿಗೆ ಇದೊಂಥರ ಖುಷಿ ಆಗ್ಬಿಡುತ್ತೆ. ಆದರೆ ಏನು ಮಾತಾಡದೆ ಮಾರ್ನಿಂಗ್ ಎದ್ದು ವಾಪಸ್ ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದು ಆ ಸಿನಿಮಾ ನೋಡಿದ್ರೆ ತಿಳಿಯುತ್ತೆ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಅದರಲ್ಲೂ ಕಾರ್ತಿಕ್ ಅವರ ಆ್ಯಕ್ಟಿಂಗ್ ಅಂತೂ ಸೂಪರ್. ನೆಟ್ಫ್ಲಿಕ್ಸಲ್ಲಿ ಅವೈಲೇಬಲ್ ಇದೆ,